right? There is a 1% chance, and sometimes that chance is good enough. ಇಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ವರ್ಸಸ್ CSK ಪಂದ್ಯ ರಣರೋಚಕವಾಗಿದೆ. ಫಾಫ್ ಟೀಮ್ ಪ್ಲೇ ಆಫ್ಗೆ ಹೋಗೋಕೆ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. 18 ರನ್ಗಳ ಅಂತರದಿಂದ CSKನ ಸೋಲಿಸಬೇಕಿದೆ ಅಥವಾ 18.1 ಓವರ್ಗಳಲ್ಲಿ CSK ಕೊಟ್ಟಿರೋ ಟಾರ್ಗೆಟ್ನ ಚೇಸ್ ಮಾಡಬೇಕಾಗಿದೆ. ಆಲ್ರೆಡಿ ಎರಡೂ ತಂಡಗಳ ಅಭಿಮಾನಿಗಳು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಈಗಾಗಲೇ ಕೋಲ್ಕತ್ತಾ ನೈಟ್ ರೈಡರ್ಸ್, ರಾಜಸ್ಥಾನ್ ರಾಯಲ್ಸ್, ಸನ್ರೈಸರ್ಸ್ ಹೈದರಾಬಾದ್ ಟೇಬಲ್ನಲ್ಲಿ ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಪ್ಲೇಸ್ನ ಪಕ್ಕಾ ಮಾಡ್ಕೊಂಡಿದೆ. ಆದರೆ ಉಳಿದಿರೋದು ಒಂದೇ ಟೀಮ್. ಈಗ CSK ಅಥವಾ RCBಯಲ್ಲಿ ಯಾರು ಹೋಗ್ತಾರೆ ಅನ್ನೋದು ತುಂಬಾ ಕುತೂಹಲ ಮೂಡಿಸಿದೆ. ನಮಗೆಲ್ಲ ಗೊತ್ತಿರೋ ಹಾಗೆ ವಿರಾಟ್ ಹಾಗೂ ಧೋನಿಗೆ ತುಂಬ ಜನ ಅಭಿಮಾನಿಗಳಿದ್ದಾರೆ. ಇಬ್ಬರೂ ಪ್ಲೇ ಆಫ್ಗೆ ಹೋಗೋಕೆ ಕಾಯ್ತಾ ಇದ್ದಾರೆ. ಇಂದು ಮಳೆ ಬಂದು ಮ್ಯಾಚ್ ನಿಂತೋದ್ರೆ RCB ಈ ಸಲ ಕಪ್ ನಮ್ಮದು ಅಂತ ಹೇಳೋ ಕನಸಾಗೇ ಉಳಿದು ಬಿಡುತ್ತೆ. ಇಫ್ ಏನಾದರೂ RCB ಒಳ್ಳೆ ನೆಟ್ ರನ್ ರೇಟಿಂದ ಗೆದ್ದು ಕ್ವಾಲಿಫೈ ಆದರೆ SRH ಅಥವಾ RR ಮೇಲೆ ಎಲಿಮಿನೇಟರ್ ಆಡಬೇಕಾಗಿದೆ. ಹೋಮ್ ಟೌನ್ RCBಗೆ ಗೆಲುವು ತಂದುಕೊಡುತ್ತಾ ಇಲ್ವಾ ಅನ್ನೋದು ಮ್ಯಾಚ್ ನೋಡಿ ಡಿಸೈಡ್ ಮಾಡಬೇಕು. ಅದರಲ್ಲಿ ಬೇರೆ ವಿಲ್ ಜಾಕ್ಸ್ ವಾಪಸ್ ಇಂಗ್ಲೆಂಡ್ಗೆ ಹೋಗಿದ್ದಾರೆ. ವಿಲ್ ಜಾಕ್ಸ್ ಪ್ಲೇಸ್ನ ಮ್ಯಾಕ್ಸಿ ತುಂಬ್ತಾರಾ ನೋಡಬೇಕು. RCB ತನ್ನ ಕಳೆದ 5 ಮ್ಯಾಚ್ ಫಾರ್ಮ್ನೇ ಮೇಂಟೈನ್ ಮಾಡ್ತಾರಾ ಗೊತ್ತಿಲ್ಲ. ವಿಮೆನ್ಸ್ ಟೀಮ್ ಕೂಡ ಹೀಗೆ ಮ್ಯಾಚಸ್ ಆಡಿ ಕಪ್ ಗೆದ್ದಿದೆ. ಇದನ್ನು ಮೆನ್ಸ್ ಟೀಮ್ ಕೂಡ ಫಾಲೋ ಮಾಡ್ತಾರಾ ನೋಡಬೇಕು. ಕೊಹ್ಲಿ ಹೇಳ್ದಾಗೆ ಈ ಸಲ RCBದು ಹೊಸ ಅಧ್ಯಾಯ ಆಗುತ್ತಾ ನೋಡಬೇಕು. ಏನೇ ಆಗಲಿ, ವಿರಾಟ್ ಕೊಹ್ಲಿ ಹೇಳ್ದಾಗೆ 1% ಚಾನ್ಸ್ ಇಸ್ ಎನಫ್ ಅಂತ. ಸೊ ಕಾದು ನೋಡೋಣ. ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಸಖತ್ ಎಕ್ಸ್ಕ್ಲೂಸಿವ್.